ಮಾತ್ರ ಅಲ್ಲ, ಇಡೀ ಮೈಗೆ ಹಚ್ಬೋದು, ಮಕ್ಕಳಿಗೆ ಕೂಡ ಹಚ್ಬೋದು. ನೋಡಿ ಇದೇ ಥರ ತೆಗೆದು ಸ್ವಲ್ಪ ತಗೊಂಡು ನೋಡಿ ಮುಖಕ್ಕೆ ಎಲ್ಲೆಲ್ಲ ಒಡೆದಿದೆ ನೋಡಿ, ಆ ಜಾಗದಲ್ಲೆಲ್ಲ ಇದನ್ನು ಹೀಗೆ ಹಚ್ಚಿದ್ದು ಆಯಿತಾ. ಹೀಗೆ ನಮಸ್ತೆ ಫ್ರೆಂಡ್ಸ್, ನಾನಿವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಏನಂತ ಹೇಳಿದರೆ, ಚಳಿಗಾಲದಲ್ಲಿ ನಮ್ಮ ಸ್ಕಿನ್ಗೆ ಎಂತೆಲ್ಲ ಸಮಸ್ಯೆ ಬರ್ತದೆ ನೋಡಿ. ಇದನ್ನು ನಾನೀಗ ತೋರಿಸ್ತಿರೋ ಹೋಮ್ ರೆಮಿಡಿಯನ್ನು ಮಕ್ಕಳು ಕೂಡ ಬಳಸ್ಬೋದು. ನಮ್ಮ ಸ್ಕಿನ್ಗೆ ಎಂತೆಲ್ಲ ತೊಂದರೆ ಬರ್ತದೆ ನೋಡಿ, ಅದಕ್ಕೆ ಎಲ್ಲದಕ್ಕೂ ಇದು ಈ ರೆಮಿಡಿ ಯೂಸ್ ಮಾಡಿದರೆ, ಅಂದರೆ ಚಳಿಗಾಲದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ ಇದು ಗುಣ ಆಗ್ತದೆ. ಮುಖದಲ್ಲಿ ಒಂದು ಗುಳ್ಳೆ ಆದರೆ ಕೂಡ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ನಮಗೆ ಬೇಜಾರಾಗ್ತದೆ ಒಂದು ಗುಳ್ಳೆ ಆದರೂ ಕೂಡ. ಆದರೆ ಚಳಿಗಾಲದಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ನೀವು ಎಷ್ಟೇ ಜಾಗ್ರತೆ ಮಾಡಿದರೂ ಕೂಡ ನಿಮ್ಮ ಸ್ಕಿನ್ ಡ್ರೈ ಆಗೋದು ಅಥವಾ ಸ್ಕಿನ್ ಡ್ಯಾಮೇಜ್ ಆಗೋದು, ಡಲ್ ಆಗೋದು, ಕೆಲವರದು ಬಣ್ಣ ಕೂಡ ಬದಲಾಗ್ತದೆ. ಅಂದರೆ ಅವರು ಬೇರೆ ಟೈಮಲ್ಲಿ ಬೆಳ್ಳಗಿದ್ದವರು ಬಿಸಿಲಿಗೆ ಹೋದರೂ ಕೂಡ ಕಪ್ಪಾಗದಿದ್ದವರು ಚಳಿಗಾಲದಲ್ಲಿ ಕಪ್ಪಾಗ್ತಾರೆ ಕೆಲವರು, ಆಯಿತಾ. ಇಂತಹ ಎಲ್ಲ ಸಮಸ್ಯೆಗಳಿಗೆ ನಾನು ಇವಾಗ ಒಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೇನೆ. ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನನಗೆ ಕೆಲವರು ಕಮೆಂಟ್ ಮಾಡಿದರು. ಏನಂತ ಹೇಳಿದರೆ, ಇದು ಈ ಮಾಂಗಲ್ಯ ಚೈನ್ದು ಡಿಸೈನ್ ಬಗ್ಗೆ ಹೇಳಿ ಅಂತ ಹೇಳಿದರು. ಇದಕ್ಕೆ ಎಷ್ಟು ಗ್ರಾಮ್ ಆಯಿತು, ಇದ್ರದ್ದು ಡಿಸೈನ್ ಹೇಳಿ ಅಂತ ಹೇಳಿದರು. ಆಯಿತಾ, ನಾನು ಬೇಕಾದರೆ ಇದ್ರದ್ದು ಡಿಸೈನ್ ಹೇಳ್ತೇನೆ. ಅಂದರೆ ಯಾವ ಥರ ಅಂದರೆ, ಇದು ನಾನು ಆಚಾರ್ಯ ಹತ್ರ ಹೇಳಿ ನಾನೇ ಹೇಳಿ ಡಿಸೈನ್ ಮಾಡಿಸಿರೋದು, ಆಯಿತಾ. ಅಂದರೆ ತೋರಿಸ್ತೇನೆ, ಹೀಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ನೋಡಿ. ಇನ್ನೊಂದ್ಸಲ ನಾನು ಇದ್ರದ್ದು ಬಗ್ಗೆನೇ ವಿಡಿಯೋ ಮಾಡ್ತೇನೆ. ಮತ್ತು ಕೆಲವರು ಕೇಳಿದ್ರು ಇದು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಮಾಡಿ ಅಂತ ಹೇಳ್ಕೊಂಡು. ನಾನು ಗೃಹಿಣಿಯರಾಗಿ ನಾವು ಮನೆಯಲ್ಲಿ ಉಂಟಲ್ಲ ಹಣ ಸೇವಿಂಗ್ ಮಾಡೋದು ಹೇಗೆ ಅಂದರೆ, ನಮಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಕೊಂಡು ಹಣ ಕೊಡ್ತಾರಲ್ಲ ಸಣ್ಣ ಪುಟ್ಟ ಐಟಮ್ ತೊಗೊಂಬರ್ಲಿಕ್ಕೆ, ಅದರಲ್ಲಿ ಸ್ವಲ್ಪ ನಾವು ಹಣ ಸೇವಿಂಗ್ ಮಾಡೋದು ಹೇಗೆ, ಹೀಗೆ ಒಡವೆ ಉಂಟಲ್ಲ ಚಿಕ್ಕ ಚಿಕ್ಕ ಒಡವೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಮತ್ತು ಕೆಲವರು ಕಮೆಂಟ್ ಮಾಡಿದ್ರೆ ಅಂತ ಹೇಳಿದರೆ, ನೀವು ಉಂಟಲ್ಲ ಆ ದಿವಸ ನನಗೆ ತೋರಿಸಿದ್ರಲ್ಲ ಒಂದು ಜೋಮಾಲೆ ಮಾಡೋದು ಮತ್ತು ಒಂದು ಮಾಂಗಲ್ಯ ಚೈನ್ ಮಾಡೋದು ತೋರಿಸಿದ್ರಲ್ಲ, ಇದನ್ನು ತೊಗೋಬೇಕಂತ ಆಸೆ, ಅದನ್ನು ತೊಗೊಂಡ್ರಾ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು. ನಾನು ಅದನ್ನು ತೊಗೊಂಡ ಇಲ್ವಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋ ಅಂತ ಹೇಳಲಿಕ್ಕೆ ಆಗೋದು, ಅದಕ್ಕಿಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಬೋದು. ಆದರೆ ಖಂಡಿತ ಮಾಡ್ತೇನೆ. ಈ ಮಾಂಗಲ್ಯ ಸರದ ಬಗ್ಗೆ ಹೇಳ್ತೇನೆ. ಮತ್ತು ನಾನು ಹೊಸ ಮಾಂಗಲ್ಯ ಅಂದರೆ ದೊಡ್ಡದು ಮಾಂಗಲ್ಯ ಸರ ಉಂಟಲ್ಲ ಅಂತ ಅದನ್ನು ಚೇಂಜ್ ಮಾಡಿಸಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಮತ್ತು ಜೋಮಾಲೆ ತೊಗೊಂಡೇನೆ ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ. ಮತ್ತು ಮಾಡಿದ್ದು ಗೃಹಿಣಿಯರು ಹೇಗೆ ಹಣ ಸೇವಿಂಗ್ ಮಾಡೋದು ಅದನ್ನು ಕೂಡ ನಾನು ತಿಳಿಸಿಕೊಡ್ತೇನೆ. ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ, ಅವರಿಗೋಸ್ಕರ ಹೇಳೋದು. ಅಂದರೆ ಅವರಿಗೆ ಕೂಡ ಬೇಸರ ಮಾಡಬಾರ್ದಲ್ಲ, ಅವರಿಗೆ ಕೂಡ ಅಂದರೆ ಸ್ವಲ್ಪ ಹಣ ಇರ್ತದೆ, ಅದರಲ್ಲಿ ಹೇಗಾದರೂ ಸೇವಿಂಗ್ ಮಾಡಿ ಎಂತಾದರೂ ಚಿಕ್ಕ ಚಿಕ್ಕ ಒಡವೆ ಎಂತಾದರೂ ಮಾಡಬೇಕಂತ ಆಸೆ ಇರ್ತಲ್ಲ, ಆದ ಕಾರಣಕ್ಕೆ ಹೇಳಿದ್ದು. ಇವಾಗ ನಾವು ಚಳಿಗಾಲದಲ್ಲಿ ಸಮಸ್ಯೆ ಬರ್ತದಲ್ವ, ಅದಕ್ಕೆಲ್ಲ ನಾನು ಏನು ಹೋಮ್ ರೆಮಿಡಿ ಮಾಡ್ತೇನೆ, ಆ ಹೋಮ್ ರೆಮಿಡಿಯನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಎಂತೆಲ್ಲ ಪ್ರಾಬ್ಲಮ್ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಜಾಸ್ತಿ ತಡ ಮಾಡೋದಿಲ್ಲ, ಜಾಸ್ತಿ ಐಟಮ್ಸ್ ಬೇಡ. 10 ರೂಪಾಯಿಯಲ್ಲಿ ನಿಮಗೆ ಈ ಕ್ರೀಮ್ ಮಾಡ್ಬೋದು. ನೀವು ಇದು ಹೊರಗಡೆ ತಗೊಳ್ಳೋದಾದರೆ ಈ ಕ್ರೀಮ್ಗೆ ಕಡಿಮೆ ಅಂದರೆ 1,500 ರೂಪಾಯಿಂದ 2,000 ಇರ್ತದೆ. ನಾನು 10 ರೂಪಾಯಿಯಲ್ಲಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ತೋರಿಸಿಕೊಡ್ತೇನೆ. ಜೊತೆಗೆ ಅದನ್ನು ನೀವು 1 ವರ್ಷ ತನಕ ಹೊರಗಡೆ ಇಟ್ಟರು, ಫ್ರಿಜ್ಜಲ್ಲ ಮನೆಯಿಂದ, ಅಂದರೆ ಫ್ರಿಜ್ ಇಲ್ಲದೆ ಹೊರಗಡೆ ಇಟ್ಟರು ಕೂಡ, ನಿಮ್ಮ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಇಟ್ಟರು ಕೂಡ 1 ವರ್ಷ ತನಕ ಅದು ಹಾಳಾಗೋದಿಲ್ಲ, ಕೆಡುವುದಿಲ್ಲ. ಆ ರೀತಿಯ ಹೋಮ್ ರೆಮಿಡಿಯನ್ನು ನಾನು ಮಾಡಿ ತೋರಿಸ್ತೇನೆ. ಯಾಕಂತ ಹೇಳಿದರೆ ತುಂಬ ಜನರು ಮನೆಯಲ್ಲಿ ನನಗೆ ಕಮೆಂಟ್ ಮಾಡಿರ್ತಾರೆ, ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ನಾವು ಎಂತ ಮಾಡೋದು ಅಂತ ಹೇಳ್ಕೊಂಡು ಕೇಳ್ತಾರಲ್ಲ, ಆದ ಕಾರಣಕ್ಕೆ ಹೇಳಿದ್ದು. 1 ವರ್ಷ ನೀವು ಮನೆಯಿಂದ ಅಂದರೆ ಫ್ರಿಜ್ ಇಲ್ಲದೆ ಇದ್ದರೂ ಕೂಡ ನಿಮಗೆ 1 ವರ್ಷ ಇಟ್ಟರೂ ಕೂಡ ಕೆಡುವುದಿಲ್ಲ. ಅಂತಹ ಹೋಮ್ ರೆಮಿಡಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಜಾಸ್ತಿ ತಡ ಮಾಡೋದಿಲ್ಲ. ಅದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನೋಡಿ. ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ಈ ಥರದ್ದೊಂದು ಪ್ಲೇಟ್ ತೊಗೊಳ್ಳಿ. ನಿಮ್ಮ ಹತ್ರ ಪಿಂಗಾಣಿದು ಪ್ಲೇಟ್ ಇದ್ದರೆ ಅಥವಾ ಗ್ಲಾಸಿದು ಪ್ಲೇಟ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ಎಲ್ಲರ ಮನೇಲಿ ಇರೋದಿಲ್ಲ ಅಲ್ಲ ಪಿಂಗಾಣಿದು ಪ್ಲೇಟು ಮತ್ತು ಗ್ಲಾಸಿದೆಲ್ಲ ಎಲ್ಲರ ಮನೇಲಿ ಇರೋದಿಲ್ಲ. ಆದರೆ ಸ್ಟೀಲ್ದು ಪ್ಲೇಟ್ ಎಲ್ಲರ ಮನೇಲಿ ಇರ್ತದಲ್ಲ. ನಮ್ಮ ಮನೆಯಲ್ಲಿ ಕೂಡ ಪಿಂಗಾಣಿದು ಪ್ಲೇಟೆಲ್ಲ ಎಂತ ಸಹ ಇಲ್ಲ, ಆಯಿತಾ. ಆದ ಕಾರಣಕ್ಕೆ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ, ಅದನ್ನೆಲ್ಲ ತಂದು ಇಟ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಚಿಕ್ಕ ಮಕ್ಕಳು ಇರುವ ಮನೇಲಿ ಅಂಥದ್ದೆಲ್ಲ ತಂದಿಟ್ಟರೆ ಪಟಕ್ ಅಂತ ಒಡೆದಾಕ್ತಾರೆ ಮಕ್ಕಳು. ಕಡೆಗೆ ನಾವು ನಾವು ತಂದು ಒಡೆದು ಹೋಯ್ತಲ್ಲ ಅಂತ ಹೇಳ್ಕೊಂಡು ಮಂಡೆ ಬಿಸಿ ಮಾಡೋ ಬದಲು ಇಂಥದ್ದು ಪ್ಲೇಟಲ್ಲಿ, ಸ್ಟೀಲ್ ಪ್ಲೇಟಲ್ಲಿ ನಾನು ಮಾಡಿ ತೋರಿಸ್ತೇನೆ. ಇದು ಪ್ಲೇಟೇ ಬೇಕು ನಿಮಗೆ, ಬೌಲೆಲ್ಲ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದೆ, ಇದು ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗ್ತದೆ. ಈ ಥರದ್ದೊಂದು ದೊಡ್ಡ ಪ್ಲೇಟ್ ತೊಗೊಳ್ಬೇಕಂತ ಇಲ್ಲ, ಒಂದು ಚಿಕ್ಕ ಪ್ಲೇಟ್ ತೊಗೊಳ್ಳಿ. ಅಂದರೆ ನೀವು ಸಾರು ಎಲ್ಲ ಬಡಿಸ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ ಅಂಥದ್ದು ಒಂದು ಚಿಕ್ಕ ಪ್ಲೇಟ್ ತೊಗೊಳ್ಳಿ. ಅದಕ್ಕೆ ಎಂತ ಹಾಕಬೇಕು ಅಂತ ಹೇಳಿದರೆ ನೋಡಿ, ಇದಕ್ಕೆ ಎಂತ ಹಾಕಬೇಕು ಅಂತ ಹೇಳಿದರೆ ಅಲೋವೆರಾ ಜೆಲ್ ತೊಗೋಬೇಕು, ಆಯಿತಾ. ನೀವು ಮನೆಯಲ್ಲಿ ಉಂಟಲ್ಲ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದು ಬೇಗ ಹಾಳಾಗಿ ಹೋಗ್ತದೆ, ನಿಮಗೆ ಜಾಸ್ತಿ ದಿನ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ ಕಾರಣಕ್ಕೆ ನಾನಿಲ್ಲಿ ಹಿಮಾಲಯದವ್ರದ್ದು ತೊಗೊಂಡಿದ್ದೇನೆ. ಇದೆಂಥ ಪ್ರಮೋಷನ್ ವಿಡಿಯೋ ಅಲ್ಲ, ಆಯಿತಾ. ನನಗೆ ಇವರಿಂದ 1 ರೂಪಾಯಿ ಕೂಡ ಸಿಗೋದಿಲ್ಲ.
ಆಯಿತಾ. ಇದು ಒಳ್ಳೆದುಂಟು ಮತ್ತು ಇದಕ್ಕೆ ಕಲ್ಲರ್ ಕೂಡ ಇಲ್ಲ. ಅಂದರೆ ನಿಮಗೆ ಅಲೋವೆರಾ ಜೆಲ್ ಯಾವ ಥರ ಇರಬೇಕು ಅಂತ ಹೇಳಿದರೆ ಕಲ್ಲರ್ ಇರಬಾರ್ದು, ಗ್ರೀನ್ ಕಲರ್ ಇದ್ದರೆ ಉಂಟಲ್ಲ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಉಂಟು ಅಂತ ಹೇಳ್ಕೊಂಡು ನಾನು ತುಂಬ ಕಡೆ ಓದಿ ನೋಡಿದ್ದೇನೆ ಆಯಿತಾ. ಯಾವುದೇ ನೀವು ಅಲೋವೆರಾ ಜೆಲ್ ತಗೊಂಡ್ರೆ ಅದು ಕಲ್ಲರ್ ಇರಬಾರ್ದು ಆಯಿತಾ. ನಿಮಗೆ ಹೇಗೆ ನೀರು ಹೇಗಿರ್ತದೆ ನೋಡಿ ಅದೇ ಥರ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಇದು ನೋಡಿ ನಾನು ಅಲೋವೆರಾ ಜೆಲ್ ಇದು ಹಿಮಾಲಯದವ್ರದ್ದು ಉಂಟಲ್ಲ ಒಳ್ಳೆದುಂಟು ಆಯಿತಾ. ಆದ ಕಾರಣಕ್ಕೆ ನಾನು ಹಿಮಾಲಯದವ್ರು ತೊಗೊಂಡಿದ್ದೇನೆ. ನೀವು ಸಾಧ್ಯವಾದರೆ ಹಿಮಾಲಯದವ್ರದ್ದೇ ತೊಗೊಳ್ಳಿ. ಅಂದರೆ ಈ ಗ್ರೀನ್ ಕಲರ್ ಇರ್ತದಲ್ಲ ಪಚ್ಚೆ ಕಲರ್, ಆ ಕಲರ್ ಇರುವುದೆಲ್ಲ ಬೇಡ ಆಯಿತಾ. ನಿಮಗೆ ಈ ಕಲರ್ ಅಂದರೆ ನಿಮಗೆ ಕಲ್ಲರೇ ಬೇಡ, ಕಲ್ಲರೇ ಇರದೇ ಇರುವಂಥದ್ದು ತೊಗೊಳ್ಳಿ. ಮತ್ತು ತೊಗೊಳ್ಳುವಾಗ ನೆನ್ಪಿಟ್ಕೊಳ್ಳಿ ನೀವು ಎಲ್ಲ ಎಕ್ಸ್ಪೈರಿ ಡೇಟು ಅದೆಲ್ಲ ನೋಡಿಕೊಂಡು ತೊಗೋಬೇಕು. ಯಾಕಂತ ಹೇಳಿದರೆ ನಿಮಗೆ ಆಮೇಲೆ ಪ್ರಾಬ್ಲಮ್ ಆಗಬಾರ್ದಲ್ಲ, ಆದ ಕಾರಣಕ್ಕೆ ಹೇಳೋದು ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿಕೊಂಡು ತೊಗೊಳ್ಳಿ. ನಾನು ಇಲ್ಲಿ ಹಿಮಾಲಯದವ್ರದ್ದು ಅಲೋವೆರಾ ಜೆಲ್ ತೊಗೊಂಡಿದ್ದೇನೆ. ನಾನು ಈ ಅಲೋವೆರಾ ಜೆಲ್ ಉಂಟಲ್ಲ 2 ಸ್ಪೂನಷ್ಟು ತೊಗೊಳ್ತೇನೆ. ನೋಡಿ ಇದಕ್ಕೆ ಬಣ್ಣವೇ ಇಲ್ಲ ನೋಡಿ, ನೀವು ಯಾವುದಕ್ಕೆ ಹಾಕ್ತೀರಾ ಆ ಬಣ್ಣ ಬರ್ತದೆ ನೋಡಿ. ಗ್ರೀನ್ ಕಲರ್ ಇದ್ದರೆ ನಿಮಗೆ ಅಂದರೆ ಸ್ಕಿನ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ಕೊಂಡು ಓದಿನ. ಅಂದರೆ ಅದು ಕೆಮಿಕಲ್ ಎಲ್ಲ ಹಾಕೋದ್ರಿಂದ ಗ್ರೀನ್ ಕಾಣಿಸೋದು ಅಂತ ಹೇಳ್ಕೊಂಡು, ಮತ್ತು ಪರಿಮಳ ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ನಿಮಗೆ ಪರಿಮಳ ಕೂಡ ಇಲ್ಲದೆ ಇರೋದು ಸಿಗೋದು ಕಷ್ಟ ಆಯಿತಾ. ಇದು ಕಲ್ಲರ್ ಇಲ್ಲ, ಪರಿಮಳ ಉಂಟು ಆಯಿತಾ, ಪರಿಮಳ ಇಲ್ಲ ಅಂತ ಹೇಳೋದಿಲ್ಲ. ಇದನ್ನು ನಾನು 2 ಸ್ಪೂನಷ್ಟು ತೊಗೊಂಡಿದ್ದೇನೆ ಈ ಅಲೋವೆರಾ ಜೆಲ್ಲನ್ನು. ನಾನು ಇದಕ್ಕೆ ಎಂತ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಳ್ತೇನೆ ಆಯಿತಾ. ವಿಟಮಿನ್ ಇ ಕ್ಯಾಪ್ಸೂಲ್ ನಿಮಗೆ ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ. ಇದು ನಾನು 400 mgದು ತೊಗೊಂಡಿದ್ದೇನೆ ನೋಡಿ, 400 mgದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೇನೆ. ನೀವು 600 mg ಇದೆಲ್ಲ ತೊಗೊಳ್ಬೇಕಂತ ಇಲ್ಲ, ನಿಮಗೆ 400 mg ಸಾಕಾಗ್ತದೆ ಇದಕ್ಕೆ. ನಾನು 400 mgದು ಎಷ್ಟು ಕ್ಯಾಪ್ಸೂಲ್ ತೊಗೊಳ್ತೇನೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ. ಇದು ಎಲ್ಲ ಮೆಡಿಕಲ್ ಶಾಪಲ್ಲಿ ಕೂಡ ಸಿಗ್ತದೆ ಆಯಿತಾ. ವಿಟಮಿನ್ ಇ ಕ್ಯಾಪ್ಸೂಲ್ ಕೊಡಿ ಅಂತ ಹೇಳಿದರೆ ಎಲ್ಲರೂ ಕೊಡ್ತಾರೆ. ಇದು ನಿಮಗೆ ಸ್ಕಿನ್ಗೆ ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾನಿದ್ದು ಎಷ್ಟು ಟ್ಯಾಬ್ಲೆಟ್ ತೊಗೊಳ್ತಿದ್ದೇನೆ ಅಂತ ಹೇಳಿದರೆ ನೋಡಿ, ನಾನು 2 ಕ್ಯಾಪ್ಸೂಲ್ ತೊಗೊಂಡಿದ್ದೇನೆ ಆಯಿತಾ. ಈ ಕ್ಯಾಪ್ಸೂಲ್ ಒಳಗೆ ಒಂದು ವಿಟಮಿನ್ ಇ ಆಯಿಲ್ ಉಂಟು. ಅಂದರೆ ನಂದು ವಿಡಿಯೋ ನೋಡುವವರಿಗೆ ಗೊತ್ತಿರ್ತದೆ, ಕೆಲವರೆಲ್ಲ ಹೊಸದಾಗಿ ಸೇರಿರ್ತಾರಲ್ಲ ನನ್ನ ಕುಟುಂಬಕ್ಕೆ, ಅವರಿಗೆ ಗೊತ್ತಿರೋದಿಲ್ಲಲ್ಲ, ಆದ ಕಾರಣಕ್ಕೆ ಹೇಳೋದು. ಗೊತ್ತಿರುವವರಿಗೆ ಖುಷಿ, ಗೊತ್ತಿಲ್ಲದವರಿಗೆ ನಾನು ಪುನಃ ಹೇಳ್ತಾ ಇರೋದು. ಕೆಲವರು ಹೇಳ್ತಾರೆ ಅಂತ ಹೇಳಿದರೆ ಮಾತು ಜಾಸ್ತಿ ಆಡ್ತೀಯಾ ಅಂತ ಆಯಿತಾ. ಈಗ ನಾನು ಯಾಕೆ ಮಾತು ಜಾಸ್ತಿ ಆಡ್ತೇನೆ ಅಂತ ಹೇಳಿದರೆ ಎಲ್ಲರೂ ಬ್ರಿಲಿಯಂಟ್ ಸ್ಟೂಡೆಂಟ್ ಇರೋದಿಲ್ಲ. ನನ್ನ ಥರದ ಬಡ್ಡು ಮಕ್ಕಳು ಕೂಡ ಇರ್ತಾರಲ್ಲ, ಅವರಿಗೆ ಬಿಡಿಸಿ ಹೇಳಿದರೆ ಮಾತ್ರ ಅರ್ಥ ಆಗೋದು ಆಯಿತಾ. ನನ್ನ ಥರದ ಬಡ್ಡು ಮಕ್ಕಳಿಗೋಸ್ಕರ ನಾನು ಬಿಡಿಸಿ ಹೇಳೋದು. ನೀವು ಬ್ರಿಲಿಯಂಟ್ ಸ್ಟೂಡೆಂಟ್ ಆದರೆ ನಿಮಗೆ ಸ್ವಲ್ಪ ಹೇಳಿದರೆ ಅರ್ಥ ಆಗ್ತದೆ ಆಯಿತಾ. ನನ್ನ ಥರದವರಿಗೆ ನಾನು ಹೇಳಿಕೊಡೋದು ಆಯಿತಾ. ಅಂದರೆ ಸ್ವಲ್ಪ ಬಿಡಿಸಿ ಹೇಳೋದು, ಹೀಗೆ ಮಾಡಿದರೆ ಹೀಗೆ ಆಗ್ತದೆ ಅಂತ ಹೇಳ್ಕೊಂಡು ಬೇಸರ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ಜಾಸ್ತಿ ಮಾತಾಡ್ತೇನಂತ. ಇದು ಎಷ್ಟು ಕ್ಯಾಪ್ಸೂಲ್ ತೊಗೊಂಡಿದ್ದೇನೆ ಅಂತ ಹೇಳಿದರೆ ನಾನು 2 ಕ್ಯಾಪ್ಸೂಲ್ ತೊಗೊಂಡಿದ್ದೇನೆ. ಇದ್ರ ಒಳಗಡೆ ಒಂದು ಆಯಿಲ್ ಉಂಟು, ಆ ಆಯಿಲ್ ಮಾತ್ರ ಇದಕ್ಕೆ ಹಾಕಲಿಕ್ಕೆ. ಮತ್ತು ಈ ಕ್ಯಾಪ್ಸೂಲ್ ಕೂಡ ಹೀಗೆ ಹಾಕಲಿಕ್ಕೆ ಹೋಗಬೇಡಿ, ಆಮೇಲೆ ಕಷ್ಟ ಆಗ್ತದೆ, ಅದು ಕರಗಿ ಹೋಗೋದಿಲ್ಲ. ಆದ ಕಾರಣಕ್ಕೆ ಇದರಲ್ಲಿರೋದು ಆಯಿಲ್ ಮಾತ್ರ ತೆಗೆದು ನಾನು ಇದಕ್ಕೆ ಹಾಕ್ತೇನೆ ನೋಡಿ. ನಾನು ಇದರದ್ದು ಒಳಗಡೆದು ಆಯಿಲ್ ಉಂಟಲ್ಲ ಇದನ್ನು ಇದಕ್ಕೆ ಹಾಕ್ತಿದ್ದೇನೆ ನೋಡಿ. ಒಂದು ಹಾಕಿದೆ, ಇದೇ ರೀತಿಯಲ್ಲಿ ಇನ್ನೊಂದು ಕೂಡ ಸೇರಿಸ್ತೇನೆ ನೋಡಿ. ಇದು 2ನೇದು, 2 ಕೂಡ ವಿಟಮಿನ್ ಇ ಕ್ಯಾಪ್ಸೂಲ್ದು ಆಯಿಲನ್ನು ಇದಕ್ಕೆ ಹಾಕಿದ್ದೇನೆ. ಇವಾಗ ಇದಕ್ಕೆ ಎಂತ ಹಾಕಬೇಕು ಅಂತ ಹೇಳಿದರೆ ಇದಕ್ಕೆ ನಾನೀಗ ಎಂತ ಹಾಕ್ತೇನೆ ಅಂತ ಹೇಳಿದರೆ ಗ್ಲಿಸರಿನನ್ನು ಹಾಕ್ತಾ ಇದ್ದೇನೆ ಆಯಿತಾ. ನೀವು ಇದೇ ಕಂಪೆನಿದು ತೊಗೊಳ್ಬೇಕಂತ ಇಲ್ಲ. ನನಗೆ ಅಂದರೆ ನಾನು ಇದನ್ನು ತೊಗೊಳ್ತೇನೆ, ನನಗೆ ಇದು ಒಳ್ಳೆಯದು ಬರ್ತದೆ. ಸ್ಕಿನ್ ಅಂದರೆ ತೇವಾಂಶ ಜಾಸ್ತಿ ಇರಲಿಕ್ಕೋಸ್ಕರ ನೀವು ಗ್ಲಿಸರಿನ್ ಯೂಸ್ ಮಾಡೋದು. ಇದು ಎಂತ ಗೊತ್ತುಂಟ, ನಿಮಗೆ ಚಳಿಗಾಲದಲ್ಲಿ ಡ್ರೈ ಆಗ್ತದೆ ನೋಡಿ, ಸ್ಕಿನ್ ತುರ್ಕೆ ಬರೋದು ಚಳಿಗಾಲದಲ್ಲಿ, ಪರಪರ ಅಂತ ಕೆರ್ಕೊಳ್ತಾ ಇರ್ತೀರ, ಕಾಲು ಕೈ ಎಲ್ಲ. ಮಕ್ಕಳು ಕೂಡ ಹಾಗೆ ಕೈಯೆಲ್ಲ ಕಾಲು ಎಲ್ಲ ಕೆರೆದು ಕಲೆ ಆಗಿರ್ತದೆ, ಆ ಥರ ಕೆರ್ಕೊಳ್ತಾರೆ ಕೆಲವರು. ಅಂಥದ್ದೆಲ್ಲ ಸಮಸ್ಯೆ ಇದ್ದರೆ ಉಂಟಲ್ಲ, ಇದು ಗ್ಲಿಸರಿನ್ ಯೂಸ್ ಮಾಡಿದರೆ ನಿಮಗೆ ಆ ಸಮಸ್ಯೆ ಹೋಗ್ತದೆ. ಕೆಲವರದು ಮತ್ತು ಒಂಥರ ಪೊರೆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚಳಿಗಾಲದಲ್ಲಿ, ಸ್ಕಿನ್ನೆಲ್ಲ ಒಂಥರ ಆಗೋದು ತುಂಬ ಡ್ರೈ ಆಗಿ. ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಬೆಸ್ಟ್ ಆಯಿತಾ. ಇದು ನಿಮಗೆ ಇದೇ ನಾನು ಇದನ್ನು ಗ್ಲಿಸರಿನನ್ನು ಅಂದಾಜಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೇನೆ, ಅಂದಾಜಲ್ಲಿ ಹಾಕ್ಕೊಳ್ತೇನೆ. ನನಗಂದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಹಾಕಬೇಕಲ್ಲ, ಕಷ್ಟ ಆಗ್ತದೆ. ಆದ ಕಾರಣಕ್ಕೆ ನೋಡಿ 1 ಚಮಚ ಹಾಕಿದೆ. ಈಗ 1 ಚಮಚ ನೋಡಿ 2 ಚಮಚ ಆಗುವಷ್ಟು ಅಂದಾಜಲ್ಲಿ ಗ್ಲಿಸರಿನನ್ನು ಹಾಕಿದ್ದೇನೆ ನೋಡಿ. ಆಮೇಲೆ ಇದಕ್ಕೆ ಎಂತ ಹಾಕಬೇಕು ಅಂತ ಹೇಳಿದರೆ ತುಪ್ಪ ಹಾಕಬೇಕಾಯ್ತಾ. ನೀವು ಯಾವುದು ಬೇಕಾದರೆ ತುಪ್ಪ ಯೂಸ್ ಮಾಡ್ಬೋದು, ಮನೆಯಲ್ಲಿ ಮಾಡಿದ್ದು ತುಪ್ಪ ಬೇಕಾದರೆ ಯೂಸ್ ಮಾಡ್ಬೋದು, ಅಥವಾ ಅಂಗಡಿದು ತುಪ್ಪ ಯೂಸ್ ಮಾಡ್ಬೋದು. ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 1 ಚಮಚ
ತುಪ್ಪವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಎಂತ ಸೇರಿಸಿದ್ದೇನೆ ಅಂತ ಹೇಳಿದರೆ ಆಲ್ಮಂಡ್ ಆಯಿಲ್ ತೊಗೊಳ್ತಾ ಇದ್ದೇನೆ ಆಯಿತಾ. ಇದು ಕೂದಲಿಗೆ ಮಾತ್ರ ಅಲ್ಲ, ನಿಮ್ಮದು ಸ್ಕಿನ್ ಕೂಡ ಚೆಂದ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ನಿಮಗೆ ಚಳಿಗಾಲದಲ್ಲಿ ಉಂಟಲ್ಲ ಈ ಡ್ರೈ ಸ್ಕಿನ್ನು ಮತ್ತು ಡ್ಯಾಮೇಜ್ ಸ್ಕಿನ್, ಡಲ್ ಸ್ಕಿನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಮತ್ತು ನೀವು ಬಿಸಿಲಿಗೆ ಹೋಗಿ ಕಪ್ಪಗಾಗಿದ್ದೀರಾ ಅಂದರೆ ಚಳಿಗೆ ಕಪ್ಪಗಾಗಿದ್ದೀರಾ ಅಂತ ಹೇಳಿದರೂ ಕೂಡ ಇದನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ನೀವು ದಿವಸ ಯೂಸ್ ಮಾಡೋದಾದರೆ ಎಂತ ಮಾಡಿ ಅಂತ ಹೇಳಿದರೆ, ನಿಮಗೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಪಿಂಪಲ್ ಆಗ್ತದೆ ಅಂತ ಹೇಳ್ಕೊಂಡು ಭಯ ಇದ್ದರೆ ನೀವು ಎಂತ ಮಾಡಿ ಅಂತ ಹೇಳಿದರೆ, ರಾತ್ರಿ ಒಂದು 2-3 ಉಂಟಲ್ಲ ಬಾದಾಮಿ ಚಂದ ಮಾಡಿ ನೀರಲ್ಲಿ ನೆನೆಸಿ ಮಾರನೇ ದಿವಸ ಬೆಳಿಗ್ಗೆ ಅದನ್ನು ಚಂದ ಮಾಡಿ ತೇದಿ ಅದನ್ನು ಮುಖಕ್ಕೆ ಹಚ್ಕೊಳ್ಬೋದು ಆಯಿತಾ. ಹಾಗೆ ಕೂಡ ಮಾಡ್ಬೋದು, ಅಂದರೆ ನಿಮ್ಮ ಕಲ್ಲರೆಲ್ಲ ಕಡಿಮೆ ಆಗ್ತಾ ಉಂಟು ಅಂತ ಹೇಳಿದರೆ ಹಾಗೆ ಕೂಡ ಮಾಡ್ಬೋದು. ಬೇಕಾದರೆ ಹಾಲಿನ ಜೊತೆ ಬೇಕಾದರೆ ತೇದ್ಬೋದು ಅಥವಾ ನೀರಲ್ಲಿ ಬೇಕಾದರೆ ತೇದ್ಬೋದು, ನಿಮ್ಮ ಇಷ್ಟ ಹೇಗೆ ತೇದ್ತಿರೋ ನೋಡಿ ಹಾಗೆ. ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ನನಗೆ ಇದು 1 ವರ್ಷಕ್ಕೆ ಬೇಕುಂಟಲ್ಲ, ಆದ ಕಾರಣಕ್ಕೆ ನಾನು ಆಯಿಲನ್ನೇ ಹಾಕ್ತಾ ಇದ್ದೇನೆ. ಅಂದರೆ ನೀವು ಹಾಗೆ ಮಾಡೋದಾದರೆ ಮಾಡಿ, ಆಯಿಲ್ ಹಾಕಿದರೆ 1 ವರ್ಷ ತನಕ ಇಡ್ಬೋದು. ಮತ್ತು ಪೇಸ್ಟ್ ಎಲ್ಲ ಮಾಡಿ ಹಾಕಿದ್ರೆ ಹಾಳಾಗಿ ಹೋಗ್ತದೆ ಆಯಿತಾ. ಆದ ಕಾರಣಕ್ಕೆ ಇದು ಕೂಡ ನಾನು 1 ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೇನೆ ನೋಡಿ. ಅಂದಾಜಲ್ಲಿ ನಾನು 1 ಚಮಚ ಆಗುವಷ್ಟು ಆಲ್ಮಂಡ್ ಆಯಿಲನ್ನು ಸೇರಿಸ್ತಾ ಇದ್ದೇನೆ. ಇಷ್ಟನ್ನು ಎಂತ ಮಾಡಿ ಅಂತ ಹೇಳಿದರೆ, ಫಸ್ಟ್ ಒಂದು ಹೀಗೆ ಸ್ಪೂನ್ ತೊಗೊಂಡು ಚಂದ ಮಾಡಿ ಮಿಕ್ಸ್ ಮಾಡಿ, ಆಮೇಲೆ ಎಂತ ಮಾಡಬೇಕು ಅಂತ ಹೇಳ್ತೇನೆ ನಾನು. ಫಸ್ಟು ಹೀಗೆ ಅಂದರೆ ಎಲ್ಲದು ಮಿಕ್ಸ್ ಆಗಬೇಕಲ್ಲ, ಆದ ಕಾರಣಕ್ಕೆ ಫಸ್ಟು ಒಂದು ಸ್ಪೂನಲ್ಲಿ ಹೀಗೆ ಜಸ್ಟ್ ಮಿಕ್ಸ್ ಮಾಡಿ ಮಾತ್ರ. ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ, ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆದ ನಂತರ ಈ ಥರದೊಂದು ಲೋಟ ತೊಗೊಳ್ಳಿ ಆಯಿತಾ. ಹೀಗೆ ಇರಬೇಕು, ಫ್ಲ್ಯಾಟ್ ಇರಬೇಕು ಆಯಿತಾ. ಡಿಸೈನ್ ಎಲ್ಲ ಇದ್ದರೆ ಎಲ್ಲ ಆಗೋದಿಲ್ಲ. ಈ ಥರದ್ದು ಟೀ ಕುಡಿಯೋದು ಕಪ್ ಇರ್ತಲ್ಲ, ಕಾಫಿ ಕುಡಿಯೋದಾದರೆ ಟೀ ಕುಡಿಯೋದು ಕಪ್ ಉಂಟಲ್ಲ, ಅದರಲ್ಲಿ ಇದನ್ನು ಹೀಗೆ ಇಟ್ಟುಂಟಲ್ಲ ಹೀಗೆ ತಿರುಗಿಸ್ಬೇಕು. ಎಷ್ಟು ಹೊತ್ತು ತಿರುಗಿಸ್ಬೇಕು ಅಂತ ಹೇಳಿದರೆ ನಿಮಗೆ ಅದು ಕ್ರೀಮ್ ಥರ ಆಗಬೇಕು ಆಯಿತಾ. ಇದೆಲ್ಲ ಉಂಟಲ್ಲ ಕ್ರೀಮ್ ಥರ ಆಗುತ್ತೆ ನಿಮಗೆ ಅದನ್ನು ನೋಡುವಾಗ. ಕ್ರೀಮ್ ಉಂಟು ಅಂದರೆ ನೀವು ಅಂಗಡಿಯಲ್ಲಿ ತೊಗೊಂಬರ್ತೀರ ನೋಡಿ ಕ್ರೀಮು, ಅದೇ ರೀತಿಯಲ್ಲೇ ಆಗ್ತದೆ. ಆದ ಕಾರಣಕ್ಕೆ ನಾನು ಹೇಳಿದ್ದು ಪ್ಲೇಟಲ್ಲಿ ಹಾಕಿ ಅಂತ, ಇಲ್ಲದಿದ್ದರೆ ನಿಮಗೆ ಅದು ತಿರುಗಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನು ಉಂಟಲ್ಲ ಗಟ್ಟಿ ಗಚ 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 ಅಂತ ತಿರುಗಿಸ್ಬೇಕು ಫುಲ್, ಅಂದರೆ ಕ್ರೀಮ್ ಬರುವ ತನಕ ನೀವು ತಿರುಗಿಸ್ತಾ ಇರಿ. ತಿರುಗಿಸಿ ಉಂಟಲ್ಲ ಅಂದರೆ ಕ್ರೀಮ್ ಥರ ಆಯಿತು ನೋಡಿ ಇದು ಆಯಿತಾ. ಈ ಥರ ನಿಮಗೆ ಕ್ರೀಮ್ ಥರ ಆಗಬೇಕು. ಅಷ್ಟು ತನಕ 1/4 ಗಂಟೆ ನಾನು ತಿರುಗಿಸ್ತೇನೆ. 1/4 ಗಂಟೆಗಿಂತ ಜಾಸ್ತಿ ಹೀಗೆ ಮಾಡಿದ್ದೇನೆ ಆಯಿತಾ. ನೀವು ಕೂಡ ಹಾಗೆ 1/4 ಗಂಟೆಗಿಂತ ಜಾಸ್ತಿ, ಅಂದರೆ ನಿಮಗೆ ಎಷ್ಟು ಶಕ್ತಿ ಉಂಟು ನೋಡಿ, ಶಕ್ತಿ ಎಲ್ಲ ಹಾಕಿ ಹೀಗೆ ಮಾಡಿ ಇದೇ ಥರ ಕ್ರೀಮ್ ಬರ್ತದೆ. ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ ನೋಡಿ, ಈ ಥರ ಆದ ನಂತರ ಇದನ್ನೆಂತ ಮಾಡಿ ಅಂತ ಹೇಳಿದರೆ, ಇದು ನೀವು ಈಗ ಕೆಲವರಿಗೆ ಡೌಟ್ ಇರ್ಬೋದು, ನೀವೆಲ್ಲ ಹಾಕಿದ್ದೆಲ್ಲ ಉಂಟಲ್ಲ ಅದು ಫಸ್ಟು ಹಾಕುವಾಗ ಚೆಂದ ಮಿಕ್ಸ್ ಆಗಿದೆ, ಆಮೇಲೆ ಬಹುಶಃ ಬೇರೆ ಬೇರೆ ಆಗ್ತದೇನೋ ಅಂತ ಹೇಳ್ಕೊಂಡು ಭಯ ಬೀಳೋದು ಬೇಡ ಆಯಿತಾ. ಚೆಂದ ಮಾಡಿದರೆ ಅಂತ ಹೇಳಿದ್ರೆ ಹೀಗೆ ಮಾಡಿದರೆ ಉಂಟಲ್ಲ ಅದು ಬೇರೆ ಆಗೋದಿಲ್ಲ. ನೀವು 1 ವರ್ಷ ಇಟ್ಟರೂ ಕೂಡ ಹಾಗೆ ನಿಮಗೆ ಕ್ರೀಮ್ ಹೇಗಿರ್ತದೆ ನೋಡಿ ಅದೇ ರೀತಿಯಲ್ಲಿ ಇರ್ತದೆ. ಇದನ್ನೆಂತ ಮಾಡಿ ಅಂತ ಹೇಳಿದರೆ, ಇದನ್ನು ಚೆಂದ ಮಾಡಿ ತೆಗೆದು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಗ್ಲಾಸ್ದು ಬಾಟಲ್ ಎಂತಾದರೂ ಉಂಟಲ್ಲ ಇದ್ದರೆ, ಅಥವಾ ಪ್ಲಾಸ್ಟಿಕ್ ಬಾಟಲ್ ಆದರೂ ಕೂಡ ಪರವಾಗಿಲ್ಲ, ಎಂತ ಆಗೋದಿಲ್ಲ. ಗ್ಲಾಸ್ದು ಬಾಟ್ಲ್ ಯಾವುದಾದ್ರೂ ಇದ್ದರೆ ಅದರಲ್ಲಿ ಇದನ್ನು ಹಾಕಿಡಿ. ನಿಮಗೆ ಯಾವಾಗ ಬೇಕಾದರೆ ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡಲಿಕ್ಕೆ ಅದೇ ಟೈಮ್ ಆಗಬೇಕು ಇದೇ ಟೈಮ್ ಆಗಬೇಕು ಅಂತ ಇಲ್ಲ. ಇದನ್ನು ಹೀಗೆ ನೋಡಿ ಸ್ವಲ್ಪ ಹೀಗೆ ಕೈಗೆ ತಗೊಂಡು ನೋಡಿ, ಈ ಥರ ಕೈಗೆ ತಗೊಂಡು ಹೀಗೆ ನೋಡಿ ಹಚ್ಚಿದರೆ ಆಯಿತು ನೋಡಿ. ಇಡೀ ನಿಮ್ಮ ಎಲ್ಲ ಕಡೆ ಫುಲ್ ಬಾಡಿಗೆ ಹಚ್ಕೊಳ್ಬೋದು. ಇದು ಕೈಗೆ ಮತ್ತು ಕಾಲಿಗೆ ಮಾತ್ರ ಅಲ್ಲ, ಇಡೀ ಮೈಗೆ ಹಚ್ಬೋದು, ಮಕ್ಕಳಿಗೆ ಕೂಡ ಹಚ್ಬೋದು ನೋಡಿ. ಇದೇ ಥರ ತೆಗೆದು ಸ್ವಲ್ಪ ತಗೊಂಡು ನೋಡಿ ಮುಖಕ್ಕೆ ಹೀಗೆ ಹಚ್ಕೊಂಡ್ರೆ ಆಯಿತು ನೋಡಿ. ಇದು ನೀವು ಹಚ್ಕೊಂಡಿದ್ದೀರಾ ಇಲ್ವಾ ಅಂತಲೇ ಗೊತ್ತಾಗೋದಿಲ್ಲ ಆಯಿತಾ. ಅಂದರೆ ಇದನ್ನು ಹಚ್ಕೊಂಡಿದ್ರ ಮೇಲೆ ಬೇರೆ ಕ್ರೀಮ್ ಎಲ್ಲ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಕೆಲಸಕ್ಕೆಲ್ಲ ಹೋಗುವವರು ಇದನ್ನು ಹಚ್ಕೊಂಡಿದ್ರ ಮೇಲೆ ಬೇರೆ ಕ್ರೀಮ್ ಹಚ್ಕೊಂಡು ಹೋಗ್ಬೋದು ಅಂತ ಕೇಳ್ತಾರಲ್ಲ, ಅದಕ್ಕೆ ನಿಮ್ಗೆ ಕೆಲಸ ಎಲ್ಲ ಉಂಟಲ್ಲ, ಆದ ನಂತರ ನೀವು ಮನೆಗೆ ಬರ್ತೀರಲ್ಲ, ಅದ ನಂತರ ಬೇಕಾದ್ರೆ ಇದನ್ನು ಹಚ್ಕೊಳ್ಳಿ. ಆದರೆ ಇದ್ರ ಮೇಲೆ ಎಂಥ ಕ್ರೀಮ್ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಇದ್ರ ಮೇಲೆ ಯಾವುದೇ ಕ್ರೀಮ್ ಬೇಡ. ಮತ್ತು ನೀವು ತುಂಬ ಧೂಳಿಗೆ ಬಿಸಿಲಿಗೆಲ್ಲ ಕೆಲಸಕ್ಕೆ ಹೋಗ್ತೀರಂತ ಹೇಳಿದರೆ, ನೀವು ಹೊರಗಡೆ ಕೆಲಸಕ್ಕೆಲ್ಲ ಹೋಗುವಾಗ ಇದನ್ನು ಹಚ್ಕೊಂಡು ಹೋಗೋದು ಬೇಡ. ಯಾಕಂತ ಹೇಳಿದರೆ ನಾವು ಇದಕ್ಕೆ ಕೆಲವೊಂದು ಆಯಿಲೆಲ್ಲ ಮಿಕ್ಸ್ ಮಾಡಿರೋದು ಕಾರಣಕ್ಕೆ ಆ ಧೂಳೆಲ್ಲ ಬಂದು ಮುಖಕ್ಕೆ ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ. ನೀವು ಮನೆಯಲ್ಲಿ ಇರುವಾಗ ಉಂಟಲ್ಲ ಇದನ್ನು ಯೂಸ್ ಮಾಡಿ, ಕೈಗೆ, ಕಾಲಿಗೆ, ಕುತ್ತಿಗೆಗೆ, ಬೆನ್ನಿಗೆ, ಮುಖಕ್ಕೆ ಎಲ್ಲ ಕಡೆ ಹಚ್ಬೋದು. ಆವಾಗನೇ ಹೇಳಿದಾಗೆ ಮಕ್ಕಳಿಗೂ ಕೂಡ ಹಚ್ಬೋದು. ಎಂಥ ಸಹ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಎಂಥ ಅಲರ್ಜಿ ಆಗೋದಿಲ್ಲ, ಎಂಥ ಸಹ ಆಗೋದಿಲ್ಲ. ಮಕ್ಕಳಿಗೆ ಕೂಡ ನನ್ನ ಮಗನಿಗೆ ಕೂಡ ಹಚ್ತೇನೆ. ನೋಡಿದ್ರಲ್ಲ, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು. ತುಂಬ ಜನ ಕಮೆಂಟ್ ಮಾಡಿದ್ರು ಏನಂತ ಹೇಳಿದರೆ, ನಮಗೆ ದೊಡ್ಡವರಿಗೂ ಕೂಡ ಆಗಬೇಕು, ಮಕ್ಕಳಿಗೂ ಕೂಡ ಆಗಬೇಕು, ಕಡಿಮೆ ರೇಟಲ್ಲಿ ಆಗಬೇಕು, ಮತ್ತು ತುಂಬ ದಿವಸ ಇಟ್ಕೊಂಡು ಯೂಸ್ ಮಾಡೋ ಥರ ಆಗಬೇಕು, ಫ್ರಿಜ್ಜಲ್ಲಿ ಇಡದೆ
ಹೊರಗಡೆ ಇಡುವ ಥರ ಆಗಬೇಕು ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ, ಅವರಿಗೆಲ್ಲ ಈ ವಿಡಿಯೋ ನೋಡಿಕೊಂಡು ಖುಷಿಯಾಗಿರ್ಬೋದು. ಅಂದರೆ ನಮಗೋಸ್ಕರ ಈ ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಮತ್ತು ಕಾಲು ಒಡೆದಿದ್ದ ಬಗ್ಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಹೇಳಿದರು ಆಯಿತಾ. ಅದನ್ನು ಬೇಕಾದರೆ ನಿಮಗೆ ಇದನ್ನು ಉಂಟಲ್ಲ, ಇದ್ರ ಜೊತೆಗೆ ಸ್ವಲ್ಪ ವ್ಯಾಸ್ಲಿನ್ ಉಂಟಲ್ಲ, ವ್ಯಾಸ್ಲಿನ್ ಗೊತ್ತುಂಟಲ್ಲ, ಇದು ತುಟಿ ಒಡೆದೋದ್ರೆ ಹಾಕ್ತಾರೆ ನೋಡಿ, ಅದನ್ನು ಎಂತ ಮಾಡಿ ಅಂತ ಹೇಳಿದರೆ ತುಟಿಗೆ ಸ್ವಲ್ಪ ವ್ಯಾಸ್ಲಿನನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ, ನಿಮಗೆ ಕಾಲು ಎಲ್ಲಿ ಒಡೆದಿದೆ ನೋಡಿ ಆ ಜಾಗದಲ್ಲಿ, ಕಾಲು ಒಡೆದ ಜಾಗದಲ್ಲಿ ಚಂದ ಮಾಡಿ ಫಸ್ಟು ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಕ್ಲೀನ್ ಮಾಡಿ ತೊಳಿಬೇಕು. ಯಾಕಂತ ಹೇಳಿದರೆ ಗಲೀಜೆಲ್ಲ ಇದ್ರುಂಟಲ್ಲ, ಅದು ಬಿರುಕಲ್ಲಿ ಗಲೀಜಿದ್ರೆ ಹೋಗೋದಿಲ್ಲ, ಅಂದರೆ ನಿಮಗೆ ಕ್ರೀಮ್ ಎಲ್ಲ ಹಾಕಿದರೆ ಪ್ರಯೋಜನ ಇಲ್ಲ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಇದನ್ನು ಹಚ್ಕೊಂಡುಂಟಲ್ಲ, ಇದ್ರ ಜೊತೆಗೆ ಸ್ವಲ್ಪ ವ್ಯಾಸ್ಲಿನ್ ಹಾಕಿ ನಿಮಗೆ ಕಾಲು ಎಲ್ಲಿ ಒಡೆದಿದೆ ನೋಡಿ ಆ ಜಾಗದಲ್ಲಿ ಹಚ್ಕೊಂಡು ನಾನು ತೋರಿಸ್ತೇನೆ ನೋಡಿ. ಕಾಲಿಗೆ ಹಚ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನೀವು ಈಗ ಮಾಡಿದ್ರೆ ನೋಡಿ, ಅದನ್ನು ಹೀಗೆ ಇಟ್ಕೊಂಡು ನೋಡಿ ಈ ಥರ ತಗೊಂಡು ಅದರ ಜೊತೆಗೆ ಸ್ವಲ್ಪ ಈ ವ್ಯಾಸ್ಲಿನ್ ಉಂಟಲ್ಲ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಆಯಿತಾ. ಮಿಕ್ಸ್ ಮಾಡಿ ಆದ ನಂತರ ನೋಡಿ ಸ್ವಲ್ಪ ನಾನು ವ್ಯಾಸ್ಲಿನ್ ತೊಗೊಂಡಿದ್ದೇನೆ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ. ನಾನು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ. ನನಗೆ ಅಂದರೆ ಕ್ಯಾಮರಾ ಹಿಡ್ಕೊಂಡು ಅದು ಚಂದ ಮಾಡಿ ಮಿಕ್ಸ್ ಮಾಡೋದು ತೋರಿಸ್ಲಿಕ್ಕೆ ಆಗೋದಿಲ್ಲ ಒಂದೇ ಕೈಯಲ್ಲಿ, ಆದ ಕಾರಣಕ್ಕೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ. ಈ ಥರ ಚಂದ ಮಾಡಿ ಮಿಕ್ಸ್ ಮಾಡಿದ ನಂತರ ಕಾಲಿಗೆ, ಅಂದರೆ ನಿಮಗೆ ಕಾಲು ಎಲ್ಲೆಲ್ಲ ಒಡೆದಿದೆ ನೋಡಿ ಆ ಜಾಗದಲ್ಲೆಲ್ಲ ಇದನ್ನು ಬೇಕಾದರೆ ಇಲ್ಲಿ ಕೂಡ ಹಚ್ಕೋಬೋದು ಆಯಿತಾ. ಈ ಜಾಗದಲ್ಲಿ ಕೂಡ ಹಚ್ಬೋದು, ಬರೀ ಇಲ್ಲಿ ಮಾತ್ರ ಹಚ್ಚಬೇಕಂತ ಇಲ್ಲ. ಹೀಗೆ ಚಂದ ಮಾಡಿ ಫುಲ್ ಕಾಲಿಗೆ ನೋಡಿ, ಚಂದ ಮಾಡಿ ಹೀಗೆ ಫುಲ್ ಕಾಲಿಗೆ ಹಾಕ್ಕೊಳ್ಳಿ. ಫುಲ್ಲು ನೋಡಿ ಈ ಜಾಗದಲ್ಲಿ ಕೂಡ ಫುಲ್ ಹೀಗೆ ಹಚ್ಚಿ ಆಯಿತಾ. ಯಾಕಂತ ಹೇಳಿದರೆ ಈ ಜಾಗದಲ್ಲಿ ಕೂಡ ಅಂದರೆ ನೀವು ರಾತ್ರಿ ಮಲಗುವಾಗ ಹಚ್ಚಿದರೆ ಒಳ್ಳೆಯದಾಯ್ತಾ, ಅಂದರೆ ಬೆಳಿಗ್ಗೆ ಎಲ್ಲ ನಡೆಯುವಾಗೆಲ್ಲ ಹೋಗ್ತದಲ್ಲ, ಆದ ಕಾರಣಕ್ಕೆ ಫುಲ್ ಹೀಗೆ ಹಚ್ಚಿ ಬಿಟ್ಟು ಬಿಡಿ. ಆಮೇಲೆ ಅದು ಸರಿಯಾಗ್ತದೆ ಆಯಿತಾ, ಒಂದೇ ಸಲಕ್ಕೆ ಸರಿಯಾಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ಆಮೇಲೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಎಂಥ ಸಹ ಇರೋದಿಲ್ಲ ಆಯಿತಾ. ಫುಲ್ ನಿಮ್ಮದು ಎಷ್ಟು ಕಾಲು ಒಡೆದಿದ್ರೂ ಕೂಡ ಇದರಲ್ಲಿ ಸರಿ ಆಗ್ತದೆ. ನೋಡಿದ್ರಲ್ಲ, ಕಾಲಿಗೆ ಕೂಡ ಹಚ್ಕೋಬಹುದು, ಕಾಲಿನ ಬಿರುಕು ಕೂಡ ಹೋಗ್ತದೆ. ನಿಮಗೆ ಎಂಥ ಸಮಸ್ಯೆ ಚಳಿಗಾಲದಲ್ಲಿ ಸ್ಕಿನ್ಗೆ, ಅಂದರೆ ನಿಮಗೆ ಮುಖದಿಂದ ಹಿಡಿದು ಕಾಲಿನ ಪಾದ ತನಕ ಎಂತಹ ಸ್ಕಿನ್ನಲ್ಲಿ ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ ಹೋಗ್ತದೆ, ಚಳಿಗಾಲದಲ್ಲಿ ಬರುವ ಸಮಸ್ಯೆ. ಮತ್ತು ನೀವು ಚಳಿಗಾಲದಲ್ಲಿ ಕೂಡ ಬೆಳ್ಳಗೆ ಕಾಣಿಸ್ತೀರಾ. ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ, ಪ್ಲೀಸ್ ಅವರೆಲ್ಲ ಈ ವಿಡಿಯೋಕ್ಕೆ ಆದಷ್ಟು ಲೈಕ್ ಮಾಡಿ. ಅಂದರೆ ಲೈಕ್ ಮಾಡಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ಅಂತ ಗೊತ್ತಾಗಲಿಲ್ಲ ಆಯಿತಾ. ಆದಷ್ಟು ನೀವು ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ. ಇದನ್ನು ನಾನು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳಿದೆನಲ್ಲ, ಗಂಡಸರು ಹೆಂಗಸರು ಅಂತ ಹೇಳ್ಕೊಂಡಿಲ್ಲ, ಎಲ್ಲರಿಗೂ ಕೂಡ ಚಳಿಗಾಲದಲ್ಲಿ ಸ್ಕಿನ್ದು ಪ್ರಾಬ್ಲಮ್ ಬರ್ತದೆ. ಆದ ಕಾರಣಕ್ಕೆ ತುಂಬ ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪುನಃ ಹೇಳ್ತಾ ಇದ್ದೇನೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂಡು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ, ಮನಿ ಟಿಪ್ಸ್ ಕೂಡ ಹೇಳ್ತೇನೆ. ಗೃಹಿಣಿಯರು ಹೇಗೆ ₹1 ಹಣ ಕೂಡಿಟ್ಟು ಒಡವೆ ಮಾಡಿಸ್ಕೊಳ್ಳೋದು ಅಂತ ಹೇಳ್ಕೊಂಡು ಮನಿ ಟಿಪ್ಸ್ ಕೂಡ ಹೇಳ್ತೇನೆ. ಮತ್ತು ಮನಿ ಸೇವಿಂಗ್ ಟಿಪ್ಸ್ ಆಯಿತಾ, ಮನಿ ಟಿಪ್ಸ್ ಅಂತೇನೆ, ಮನಿ ಸೇವಿಂಗ್ ಟಿಪ್ಸನ್ನು ಹೇಳಿಕೊಡ್ತೇನೆ, ಅಂದರೆ ಗೃಹಿಣಿ. ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.